ಉದ್ಘಾಟನೆ ಸಂಬಂಧಿಸಿದಂತೆ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ಗೆ ಹೋಗಿದ್ರು ಬಾನು ಮುಸಾಫ್ ಅವರ ಆಯ್ಕೆ ಪ್ರಶ್ನಿಸಿ. ಈಗ ನನ್ನ ಮಾಹಿತಿ ಪ್ರಕಾರ ಅದು ಸರಿಯಾಗಿದೆ, ಯಾವುದೇ ಹಕ್ಕು ಉಲ್ಲಂಘನೆ ಆಗಿಲ್ಲ ಅಂತ ಹೈಕೋರ್ಟ್ ಅವರು ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಒಂದು ವೇಳೆ ಅದು ಸತ್ಯ ಇದ್ದರೆ ಈಗನ ಪ್ರತಾಪ್ ಸಿಂಹ ಅವರಿರ್ಬೋದು, BJP ನಾಯಕರು ಇರ್ಬೋದು, ಹೈಕೋರ್ಟಿಗೆ ಏನು ನಿರ್ದೇಶನ ನೀಡಿದೆ ಅದಕ್ಕೆ ತಲೆ ಬಾಗ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಸುಮ್ಮನೆ ಸಮಾಜದಲ್ಲಿ ಒಡಕು ತರುವ ರೀತಿ ನೀವು ಭಾಷಣಗಳು ಮಾಡೋದು, ನೀವು ಇಂಥ ಕೇಸ್ಗಳು ಹಾಕೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಬಾನು ಮುಷ್ತಾಕ್ ಇರ್ಬೋದು, ಬೇರೆ ವ್ಯಕ್ತಿ ಇರ್ಬೋದು, ಅವರು ನಮ್ಮ ದೇಶದ ನಾಗರಿಕರೇ. ಒಬ್ಬರು ನಾಗರಿಕರಿಗೆ ನಾವು ಆಹ್ವಾನ ಮಾಡ್ಬೋದಲ್ಲ ನಾಡಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ. ಈಗ ಇಂಥ ಭಾಷಣಗಳು, ಇಂಥ ಮಾತುಗಳು, ಇಂಥ ಕೇಸ್ಗಳನ್ನು ಬಿಟ್ಟು ಒಂದು ವಿರೋಧ ಪಕ್ಷದಲ್ಲಿದ್ದವರು ಸಕಾರಾತ್ಮಕವಾಗಿ ಟೀಕೆ ಮಾಡಿ ನಮ್ಮದೇನಾದರೂ ನ್ಯೂನ್ಯತೆಗಳಿದೆ, ಲೋಪಗಳಿದೆ ಎತ್ತಿಡಿರಿ. ನೀವು ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೋರ್ಟ್ ಟೈಮ್ ವೇಸ್ಟ್ ಮಾಡೋದಿರ್ಬೋದು, ಜನರ ಟೈಮ್ ವೇಸ್ಟ್ ಮಾಡೋದಿರ್ಬೋದು, ನಿಮ್ಮ ಕಾರ್ಯಕರ್ತರಿಗೆ ಪ್ರಚೋದನೆ ಕೊಡೋದಿರ್ಬೋದು, ಅದೆಲ್ಲ ನಿಲ್ಲಿಸಬೇಕು. ಈಗ ನೋಡಿ, ಎಕ್ಸ್ಪೋಸ್ ಆದ್ರಲ್ಲ ಈಗ ಚಾಮುಂಡೇಶ್ವರಿ ಚಲೋ ಏನು ಮಾಡ್ತಾರೆ ಈಗ ಅಶೋಕಣ್ಣ, ಧರ್ಮಸ್ಥಳ ಚಲೋ ಆಯಿತು, ಮದ್ದೂರು ಚಲೋ ಆಯಿತು, ಚಾಮುಂಡೇಶ್ವರಿ ಚಲೋ ಮಾಡ್ಬೇಕಂತಿದ್ರಲ್ಲ, ಏನಾಗುತ್ತೆ ಈಗ? ಇನ್ನೆಷ್ಟು ಚಲೋಗಳು ಮಾಡ್ತೀರಾ ಇವರೇ? ನೀವು ಮಾಡಬೇಕಾಗಿರೋ ನಿಜವಾದ ಹೋರಾಟ ಅಂದರೆ ದಿಲ್ಲಿ ಚಲೋ, ರೈತರ ಪರವಾಗಿ ಮಾಡೋಣ ಬನ್ನಿ, ಕರ್ನಾಟಕಕ್ಕೆ ತೆರಿಗೆನಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾಡೋಣ. ನೀವು ಇಲ್ಲಿ ಸುಮ್ಮನೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂತ ಆಗ್ತಾ ಇದ್ದೀರಲ್ಲ, ಇವತ್ತು ಹೈಕೋರ್ಟ್ ಏನು ನಿಮಗೆ ಮಾರ್ಗದರ್ಶನ ನೀಡಿದೆ ಅದನ್ನು ಪಾಲಿಸಿ.